ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಕ್ರೈಸ್ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಅಧೀನದಲ್ಲಿ ಬರ್ತಕ್ಕಂತಹ ವಸತಿ ಶಾಲೆಗಳಲ್ಲಿನ ಮೂರ್ಜಾರಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರ್ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು, ಅಂದರೆ ಉಳಿಕ ಮೂಲ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಗ್ರೂಪ್ ಸಿ ವೃಂದದ ಶಿಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಾಜರಿರಬೇಕು ಮತ್ತು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಕೊಟ್ಟಿದ್ದಾರೆ ಈಗ ನೋಟಿಫಿಕೇಶನಲ್ಲಿ. ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಅಂದರೆ 15/7/2026 ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಅರ್ಜಿ ಹಾಕಲು. ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನ್ HKಯಲ್ಲಿ ಎಷ್ಟು ಹುದ್ದೆಗಳು ಅನ್ನೋದಾದರೆ ನೋಡಿ, ಇಲ್ಲಿ ಸುಮಾರು 725 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲಿ ಕನ್ನಡ ಭಾಷೆ ಶಿಕ್ಷಕರಿಗೆ 103 ಹುದ್ದೆಗಳು, ಆಂಗ್ಲ ಭಾಷೆ ಶಿಕ್ಷಕರಿಗೆ 108 ಹುದ್ದೆಗಳು, ಹಿಂದಿ ಭಾಷೆ ಶಿಕ್ಷಕರಿಗೆ 55, ಗಣಿತ ಶಿಕ್ಷಕರಿಗೆ 103, ವಿಜ್ಞಾನ ಶಿಕ್ಷಕರಿಗೆ 106, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 154, ಗಣಕಯಂತ್ರ ಶಿಕ್ಷಕರಿಗೆ 57 ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ 81 ಹುದ್ದೆಗಳು. ಅದರಲ್ಲಿ ಹಿಂಬಾಕಿ ಇರ್ತಕ್ಕಂಥ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಸೇರಿ ಟೋಟಲ್ ಅವರ್ ಆಗಿ 42 ಹಿಂಬಾಕಿ ಇದ್ದಾವೆ. ಸೊ 725 ಈಗ ಡೈರೆಕ್ಟಾಗಿ ಕರಿತಿರೋದು. ಟೋಟಲ್ ಅವರ್ 767 ಹುದ್ದೆಗಳಿಗೆ ಏನಪ್ಪ ಅಂದರೆ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅಂದರೆ ಇದು ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಉಳಿಕ ಮೂಲ ವೃಂದದಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಬರ್ತಕ್ಕಂಥದ್ದು HK ವಿಭಾಗದಲ್ಲಿ ಬರ್ತಕ್ಕಂಥದ್ದು ಎಷ್ಟು ಹುದ್ದೆಗಳು. ಸೊ ಟೋಟಲ್ ಅವರ್ 320 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಅಂದರೆ 227 ಮೇನ್ ಪ್ಲಸ್ 43 ಹಿಂಬಾಕಿ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕನ್ನಡ ಭಾಷಾ ಶಿಕ್ಷಕರಿಗೆ 62, ಆಂಗ್ಲ ಭಾಷೆ ಶಿಕ್ಷಕರಿಗೆ 69, ಹಿಂದಿ ಭಾಷಾ ಶಿಕ್ಷಕರಿಗೆ 31, ಗಣಿತ ಶಿಕ್ಷಕರಿಗೆ 35, ವಿಜ್ಞಾನ ಶಿಕ್ಷಕರಿಗೆ 32, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 24, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ 33, ಪದವೀಧರ ಚಿತ್ರಕಲಾ ಶಿಕ್ಷಕರಿಗೆ 17 ಮತ್ತು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರಿಗೆ 17 ಆಗಿರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೈಸ್ ಸ್ಕೂಲ್ಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದಿನಗಳಿಂದ ನೋಟಿಫಿಕೇಶನ್ ಆಗಿದ್ದಿಲ್ಲ. ಸೊ ಈಗ ನೋಟಿಫಿಕೇಶನ್ ಆಗಿದೆ. ಸೊ ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತು ಕೊನೆ ಆಗಿರ್ತಕ್ಕಂಥ ಡೇಟನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಏನೇನು ಎಲಿಜಿಬಲ್ ಇದ್ದರು ಎಲ್ಲ ಸ್ನೇಹಿತರು ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವೇನಾದರೂ PDF ನೋಟ್ಸ್ ಬೇಕಾದರೆ ಸೊ ಈ ನಂಬರ್ ಶೋ ಆಗ್ತಿದೆಯಲ್ಲ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಸೊ ನಾವು ಕೇವಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 100 ರೂಪೀಸ್ಗೆ ನಾವು ಸಮಗ್ರವಾಗಿ ಎಲ್ಲ ಶಿಕ್ಷಕರ ನೇಮಕಾತಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಾವು PDF ನೋಟ್ಸ್ಗಳನ್ನು ತಯಾರು ಮಾಡಿದ್ದೀವಿ. ಅಂದರೆ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡಲ್ಲಿ ನಾವು ನೋಟ್ಸ್ಗಳನ್ನು ತಯಾರು ಮಾಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಓದೋ ಆಗಿರ್ತಕ್ಕಂಥ ಈ ಸ್ಕೂಲ್ ಪರೀಕ್ಷೆಗೆ ಅನುಕೂಲವಾಗಿರ್ತಕ್ಕಂತಹ ನಿಮಗೆ ನೋಟ್ಸ್ಗಳು ಸಿಗ್ತವೆ. ಹಾಗಾಗಿ ಯಾರ್ಯಾರು ತಗೊಂಡಿಲ್ಲೋ ಸ್ನೇಹಿತರು, ಹೊಸದಾಗಿ ಏನು ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ನೋಟ್ಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ರೈಸ್ ಸ್ಕೂಲ್ಗಳಿಗೆ ಸಿಲೆಬಸ್ ಏನು ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.